ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಈ ಅಭಿಯಾನಕ್ಕೆ ಕರ್ನಾಟಕ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಹಿರಿಯರಾದ ಸರಿಗೆ ಹಾಗೂ ಜಂಬಣ್ಣವರಿಗೆ ಎಲ್ಲ ಹಿರಿಯ ನಿವೃತ್ತ ನೌಕರದವರಿಗೆ ಈ ಪಾದಯಾತ್ರೆಯಲ್ಲಿ 8ನೇ ತಾರೀಕು ನಡೆಯುವಂಥ ಪಾದಯಾತ್ರೆಯಲ್ಲಿ ಭಾಗವಹಿಸಲು ಅವರಿಗೆ ಆಹ್ವಾನ ನೀಡ್ತಾ ಇದ್ದೇವೆ. ಅವರು ಸಂಪೂರ್ಣ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ವತಿಯಿಂದ ನಿರ್ಮಲ ತುಂಗಭದ್ರಾ ಅಭಿಯಾನ ಗಂಗಾವತಿ ಈ ಕಮಿಟಿ ವತಿಯಿಂದ ಒಂದು ಜೀವನದಿ ಆಗಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಜೀವನದಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಇತ್ತಿತ್ತಲಾಗಿ ಎಲ್ಲರಿಗೂ ಗೊತ್ತಿದೆ, ಜಲಮಾಲಿನ್ಯ ಜ್ವಲಂತ ಸಮಸ್ಯೆ ಆಗಿದೆ. ಉತ್ತರ ಭಾರತದ ಕಡೆ ಭಾಳ ಜನ ಈಗ ಗಂಗಾ ನದಿ, ಯಮುನಾ ನದಿ ಇಂಥ ಎಲ್ಲ ನದಿಗಳ ಬಗ್ಗೆ ಮತ್ತು ಬೆಂಗಳೂರು ಸೈಡ್ ಕಾವೇರಿ ನದಿ ಈ ರೀತಿಯಾಗಿ ಎಲ್ಲ ಕಡೆ ಅಭಿಯಾನ ನಡೀತಾ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನಮ್ಮ ಜೀವನಾಡಿಯಾದಂಥ ತುಂಗಭದ್ರಾ ನದಿ ಬಗ್ಗೆ ನನಗನ್ಸಿದ ಮಟ್ಟಿಗೆ ನನ್ನ ಅನುಭವದ ಮಟ್ಟಿಗೆ ಅಷ್ಟು ಕಾಳಜಿ ವಹಿಸ್ತಾ ಇದ್ದಿಲ್ಲ ಮೊದಲಾಗಿದ್ದನು. ಈಗ ಈ ಆಂದೋಲನ ಮುಖಾಂತರ ನಮ್ಮ ನದಿಯ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ನಾವು ಸಹಿತ ಸ್ವಾಭಿಮಾನದಿಂದ ನಮ್ಮ ನದಿಯನ್ನು ಉಳಿಸ್ಕೊಳ್ಳೋದ್ರ ಸಲುವಾಗಿ ಇವತ್ತು ಈ ಆಂದೋಲನದವರು ನಮ್ಮ ಸರ್ಕಾರಿ ನಿವೃತ್ತ ನೌಕರ ಸಂಘ ಕರ್ನಾಟಕ ರಾಜ್ಯ ಈ ಸಂಘಕ್ಕೆ ಬಂದು ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ಮನಸ್ಸಿನಿಂದ ಸ್ವೀಕರಿಸಿ ನಮ್ಮದು ಕರ್ತವ್ಯ ನಿಜವಾಗಿ ಹೇಳಬೇಕಂದ್ರೆ ಅವರು ನಮಗೆ ಎಚ್ಚರಿಸಿದ್ದಾರೆ. ಆದ್ದರಿಂದ ನಮ್ಮ ಸದಸ್ಯರೆಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸ್ತೀವಿ. ಮತ್ತು ಮೇಲಾಗಿ ಯಾವಾಗಲೂ ನಮ್ಮ ತುಂಗಭದ್ರಾ ನದಿ ನಾವು ಜೀವಂತ ನದಿ, ಅದನ್ನು ಸ್ವಚ್ಛಗೊಳಿಸಿ ಅದು ನಮ್ಮ ಜೀವನಾಡಿಯಾಗಿದೆ. ಮುಂದಿನ ಪೀಳಿಗೆಗಾಗಿ ಅದನ್ನು ನಾವು ಉಳಿಸಲೇಬೇಕಾಗಿದೆ. ಆದ್ದರಿಂದ ಉಳಿಸಿಕೊಳ್ಳೋದಕ್ಕೆ ಎಲ್ಲರೂ ಸಹಕಾರ ಬೇಕು. ಎಲ್ಲರೂ ಸಾಧ್ಯ ಇದ್ದಷ್ಟು ನಿರ್ಮಲವಾದಂಥ ನೀರನ್ನು ನಾವು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲ ಸಾರ್ವಜನಿಕರಲ್ಲಿ ನಾವು ವಿನಂತಿಸ್ಕೊತೇವೆ. ನಮ್ಮ ನದಿ ತುಂಗಭದ್ರಾ ನದಿ, ಅದನ್ನು ನಾವು ಉಳಿಸೋಣ, ಬಳಸೋಣ ಅಂತ ನಾನು ಹೇಳ್ತೀನಿ.